ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಾಗಿದ್ದು ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಹೋಟೆಲ್ ಓನರ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ರೇಟ್ ಜಾಸ್ತಿ ಆಗಿದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನ್ ಹೇಳ್ತೀರಿ? ಈಗ ತಿಂಗಳಿಗೊಂದ್ಸಲ ಮುಂಚೆ ತಿಂಗಳಿಗೊಂದ್ಸಲ 100-105 ಈ ತರ ರೇಟ್ ಜಾಸ್ತಿ ಆಗ್ತಾ ಇತ್ತು. ಈಗ ಹಾಗಲ್ಲ, ತಿಂಗಳಿಗೆ 3 ಸಲ ಈ ಸಲ ರೇಟ್ ಜಾಸ್ತಿ ಆಗಿದೆ. ಮಾರ್ಚ್ 1ನೇ ತಾರೀಕು 1844 ರೂಪಾಯಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇತ್ತು. ಈಗ ಈ ಸಲ ಅಂದ್ರೆ ಏಪ್ರಿಲ್ 1ಗೆ 2161 ರೂಪಾಯಿ. ನಮಗೇನು 105 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ರು, ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ. ನಿಮ್ಗೆ ಯಾವ್ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ ಹೋಟೆಲ್ ನಡೆಸೋದಕ್ಕೆ? ಬಿಕಾಸ್ ಆಲ್ರೆಡಿ ನಿಮಗೆ ಗ್ಯಾಸು ಸಿಗ್ತಾ ಇಲ್ಲ, ಅದ್ರ ಮಧ್ಯ ಸಿಕ್ಕಿರುವಂತಹ ಗ್ಯಾಸ್ನ ರೇಟ್ ಕೂಡ ಜಾಸ್ತಿ. ಸೊ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ? ಈಗ ಕಮರ್ಷಿಯಲ್ ಸಿಲಿಂಡರ್ಸ್ ಆಲ್ಮೋಸ್ಟ್ ನಮಗೆ ಇವಾಗ ಆಲ್ಟರ್ನೇಟಿವ್ ಡೀಸೆಲೇ ಬರ್ತಾ ಇರೋದು. ಅದನ್ನು ನಮ್ಗೆ ಇವಾಗ ದಿನಕ್ಕೆ 2-1 ಹೀಗೆ ಬರ್ತಾ ಇದೆ. ಮುಂಚೆ ನಮಗೆ ಎಷ್ಟು ಹೇಳ್ತಾರೋ ಅಷ್ಟು ಕೊಡ್ತಾ ಇದ್ರು. ಈಗ ಅವೈಲಬಿಲಿಟಿ ಇಲ್ಲ. ಗೌರ್ಮೆಂಟ್ ಅವ್ರು ನಮಗೆ 30% ಇಂದ 40% ಮಾಡಿದಾರೆ ಅಷ್ಟೇ. ಸುಮ್ಮನೆ ಮೀಡಿಯಾದಲ್ಲಿ ಅಷ್ಟೇ ಹೇಳ್ತಾರೆ, ಇದನ್ನ ನಮಗ್ ಬಂದಿಲ್ಲ ಅಂತ ಡಿಸ್ಟ್ರಿಬ್ಯೂಟರ್ಗಳು ಹೇಳ್ತಾರೆ. ಸೊ ಏನ್ ಹೇಳ್ತೀರಾ? ಗೌರ್ಮೆಂಟ್ಗೆ ಏನ್ ರಿಕ್ವೆಸ್ಟ್ ಮಾಡ್ತೀರಾ? ನಿಮಗೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ? ಈಗ ಗೌರ್ಮೆಂಟ್ಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಇವಾಗ ಏನು 70% ಅಷ್ಟು ರಿಲೀಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅಂತೆಲ್ಲ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ. ದಯವಿಟ್ಟು ಅದನ್ನ ಗ್ರೌಂಡ್ ಅಲ್ಲಿ ರಿಯಾಲಿಟಿಯಾಗಿ ಅದನ್ನ ನಮಗೆ ಪೂರೈಸಬೇಕು ಅಂತ ನಾನು ಕೇಳ್ಕೊಂತೀನಿ. ಈಗ ಕಾರ್ಮಿಕರನ್ನ ಮೇಂಟೈನ್ ಮಾಡಬೇಕು, ಹೋಟೆಲ್ ಅನ್ನ ಮೇಂಟೈನ್ ಮಾಡಬೇಕು, ವಿದ್ಯುತ್ ದರ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕು. ಪರ್ಯಾಯ ವ್ಯವಸ್ಥೆ ಅಂತ ಹೋದ್ರೆ ನೀವು ಬಾಯ್ಲರ್ಗಳೆಲ್ಲ ಎಲೆಕ್ಟ್ರಿಕಲ್ ತಗೊಂಡ್ರೆ ಅಲ್ಲೂ ರೇಟ್ ಜಾಸ್ತಿ, ವಿದ್ಯುತ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಎಷ್ಟು ಕಷ್ಟ ಆಗ್ತಾ ಇದೆ? ಈಗ ಪರ್ಯಾಯ ಇಂಧನ ವ್ಯವಸ್ಥೆ ಅಂತ ಹೋದಾಗ ಸೌದೆ ಒಲೆನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಈ ಬ್ಯಾಂಗ್ಳೂರ್ ಮಹಾನಗರದಲ್ಲಿ ಸೌದೆ ಒಲೆಯನ್ನ ಮಾಡುವಂತ ಈಸಿ ಇಲ್ಲ. ನಾವು ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅದಕ್ಕೆ ಒಂದು ಪರ್ಮಿಷನ್ ಸ್ಪೆಷಲ್ ಆಗಿ ತಗೋಬೇಕಾಗುತ್ತೆ. ಆಮೇಲೆ ಹೊಗೆ, ಈ ತರ ನಮ್ಮಂತಹ ರೆಸ್ಟೋರೆಂಟ್ಗಳಲ್ಲಿ ಸೌದೆ ಒಲೆ ಮಾಡಕ್ ಆಗೋ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಹೊಗೆ ಎಲ್ಲ ಕಟ್ಕೊಂಡು ಕಸ್ಟಮರ್ಗೂ ಅದನ್ನ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇಂಡಕ್ಷನ್ ಸ್ಟವ್ ಅಂತ ಹೋಗಕ್ ಹೋದ್ರೆ ಒಂದೊಂದು ಸಣ್ಣ ಒಂದು ಒಲೆ ತಗೋಬೇಕಂದ್ರೆ 2 ಲಕ್ಷದಿಂದ ಸ್ಟಾರ್ಟ್ ಆಗುವಂತದ್ದು ಇಂಡಕ್ಷನ್ ಒಲೆಗಳು. ಆಮೇಲೆ ಎಲೆಕ್ಟ್ರಿಕ್ ಅಂತ ಹೋದ್ರೆ ನಮ್ಗೆ ಇಲ್ಲಿ ಪರ್ಮಿಷನ್ ಇಲ್ಲ, 15 kV ಅಷ್ಟೇ ಇರುತ್ತೆ ನಮ್ದೆಲ್ಲ. ಈಗ ಅದನ್ನ ನೆಕ್ಸ್ಟ್ ನಾವು ಅದನ್ನ ಪರ್ಮಿಷನ್ ತಗೊಂಡು ಅದನ್ನ ಜಾಸ್ತಿ ಮಾಡ್ಕೊಂಡು ಮತ್ತೆ ಎಲೆಕ್ಟ್ರಿಕ್ ಇಂಧನಗಳನ್ನ ಬಳಸುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ದಯವಿಟ್ಟು ನೀವು LPG ಅನ್ನ ನಮಗೆ ದಯವಿಟ್ಟು ಕರೆಕ್ಟ್ ಆಗಿ ಡೈಲಿ ನಮಗೆ ಮುಂಚೆ ಕೊಡ್ತಾ ಇದ್ರಿ, ಅದೇ ರೀತಿ ಕೊಡ್ಬೇಕಂತ ಮಾನ್ಯ ಸಚಿವರಲ್ಲೇ ಮನವಿ ಮಾಡ್ತೀನಿ. ಲಾಸ್ ಯಾವ ತರ ಆಗಿದೆ? ಎಷ್ಟು ಪರ್ಸೆಂಟೇಜ್ ಅಲ್ಲಿ ಲಾಸ್ ಆಗಿದೆ ಮೊದಲಿಗೂ ಈಗ ಕಂಪೇರ್ ಮಾಡಿದ್ರೆ? ಸುಮಾರು ಇವಾಗ 30-40% ಲಾಸ್ ಇದೆ ಮ್ಯಾಮ್ ಇವತ್ತು. ಯಾಕಂತಂದ್ರೆ ಜನಗಳು ಓಡಾಟ ಇಲ್ಲ, ಎಲ್ಲ ಹೋಟ್ಲುಗಳು ಕ್ಲೋಸ್ ಇದೆ ಅಂತಾನೆ ಇವತ್ತು ಜನಗಳು ಬೀದಿಗೆ ಇಳಿತಾ ಇಲ್ಲ ಇವತ್ತು. ಮತ್ತೆ ಹೋಗ್ತಾ ಹೋಗ್ತಾ ದಿನ ನಮಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನ್ ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋದು ದಿನಕ್ಕೆ. ಈಗ ಅದನ್ನ ಜಾಸ್ತಿ ತಗೋಬೇಕಂದ್ರೆ ಅಫ್ಕೋರ್ಸ್ ನಾನು ಕಾಳಸಂತೆಯಲ್ಲಿ ಹೋಗ್ಬೇಕಾಗತ್ತೆ. 5600, 7000, 8000 ಅವ್ರು ಹೇಳಿದ್ದೆ ಬೆಲೆ, ಆ ತರ ಆಗ್ಬಿಟ್ಟಿದೆ ಇವತ್ತು. ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಆಲ್ರೆಡಿ 30-40% ನಮಗೆ ಲಾಸ್ ಅಲ್ಲೇ ಹೋಟೆಲ್ ನಡೆಸ್ತಾ ಇದೀವಿ. ಇದ್ರ ಮಧ್ಯೆ ಕಮರ್ಷಿಯಲ್ ಗ್ಯಾಸ್ ನ ದರ ಕೂಡ ಏರಿಕೆ ಆಗಿರೋದು ಹೋಟೆಲ್ ಉದ್ಯಮದ ಮೇಲೆ ಒಂದು ಬರೆ ಅನ್ನುವಂತಹ ಮಾತನ್ನ, ಜೊತೆಗೆ ಹೊರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.